ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತಾರ್. ಆದಮೇಲೆ ಇತ್ತೀಚೆಗೆ ಕವಿಗಳ ಕವಿಗೋಷ್ಠಿ ಜೊತೆಗೆ ಪುಸ್ತಕಗಳ ಚಿಂತನೆ, ವಿಶೇಷವಾಗಿ ಕವಿಮನದ ಮಾತುಗಳು ಜೊತೆಗೆ ಕಲಾಕಾರರ ಮಾತುಗಳನ್ನ ಅನೇಕ ನೀವು ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ನಡೆದಂಥ ಕಾವ್ಯಕೂಟ ಕನ್ನಡ ಬಳಗ ರಾಜ್ಯ ವೇದಿಕೆ, ಗೋಕಾವಿ ಗೆಳೆಯರ ಬಳಗ, ಭಾವಯಾನ ಸಾಹಿತ್ಯ ವೇದಿಕೆ, ಈ ಮೂರು ಸಂಘಟನೆಗಳು ಕೂಡಿಕೊಂಡು ಒಂದು ಕಾರ್ಯಕ್ರಮ ಮಾಡಿದರು. ವಿಶೇಷವಾಗಿ ಕೇರಳೀಯ ಸಂಸ್ಥೆಯಲ್ಲೇ ಅಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಡೆದಂಥದ್ದು ಏನಪ್ಪ ಅಂತಂದ್ರೆ ಕವಿ, ಲೇಖಕ, ಗಜಲ್ ಕವಿ, ಗಜಲ್ ಗೋಷ್ಠಿ, ಇಂಥ ಗೋಷ್ಠಿಗಳಲ್ಲಿ ತಮ್ಮನ್ನು ತಾವು ಪ್ರಸ್ತುತಿಪಡಿಸ್ತಾ ಗಜಲ್ಗಳ ಮೇಲೆ ಅನೇಕ ಕವನಗಳನ್ನು ಅನ್ನೋಕ್ಕಿಂತಲೂ ಗಜಲು ಒಂದು ಕವನಕ್ಕಿಂತಲೂ ಅದ್ಭುತವಾದಂಥದ್ದು ಅವುಗಳನ್ನು ಪ್ರತಿಪಾದಿಸುವ ಜೊತೆಗೆ ತಮ್ಮ ಕೃತಿಗಳು ಬಿಡುಗಡೆಯನ್ನು ಮಾಡಿದರು. ನಮ್ಮ ಈಶ್ವರ್ ಮಮದಾಪುರ ಅವರು ಕವಿ ಶಿಕ್ಷಕ, ಅವರ ಕೃತಿಗಳು ಗದ್ಯ ಸುಗಂಧ, ಅವ್ರ ಲೇಖನಗಳನ್ನು ಕೂಡಿದ್ದು ಕಣ್ಣೊಳಗಿನ ಕಣ್ಣು ಹೆಸರು ಹೇಳುವಂಗ ಒಂದು ರೀತಿಯಿಂದ ಆಕರ್ಷಣೀಯವಾದಂಥ ಗಜಲ್ ಸಂಕಲನ. ಮತ್ತು ಈಶ್ವರನ ದ್ವಿಪದಿಗಳು, ಕಲ್ಲಿಗೂ ಮನಸ್ಸಿದೆ, ಇವುಗಳ ಜೊತೆಗೆ ಕವಿಗಳು ಕಾವ್ಯ ವಾಚನ ಮಾಡಿದ್ದು. ಅವರ ಕಾವ್ಯ ವಾಚನದ ಬಗ್ಗೆ ಸವಿಸ್ತಾರವಾಗಿ ಸ್ವತಃ ಕವಿಗಳು ಅವರನ್ನು ವಿಶ್ಲೇಷಣೆ ಮಾಡುವಂಥ ಶಕ್ತಿ ಇರುವಂಥ ರಾಮಚಂದ್ರ ಕಾಕಡೆಯವರು ಜೊತೆಗೆ ಕುಳಿತು ಮಾತಾಡ್ತಾ ಇದ್ದಾರೆ, ತಮ್ಮ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಈ ಕೃತಿಗಳ ಬಗ್ಗೆ, ಜೊತೆ ಗಜಲ್ಗಳ ಬಗ್ಗೆ, ಜೊತೆ ಲೇಖನಗಳ ಬಗ್ಗೆ. ನೋಡೋಣ ಅವ್ರು ಏನು ಹೇಳ್ತಾರೆ, ನೀವು ಕೇಳ್ರಿ, ನಿಮಗೇನು ಅನಿಸ್ತದ, ನಂತರ ಮಾತಾಡೋಣ ಮತ್ತೆ ಅಂತ ದಯವಿಟ್ಟು ತಾವಿಬ್ಬರು ಈ ಸಂಭಾಷಣೆ ಭಾಗವಹಿಸ್ಬೇಕಂತೇಳಿ ಅವ್ರನ್ನ ಕರಿತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ರಾಮಚಂದ್ರ ಕಾಕಡೆ. ಗೋಕಾವಿಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದು ಕರದಂಟು. ಅದರ ಜೊತೆಯಲ್ಲಿ ಗೋಕಾವಿ ಇತಿಹಾಸದಲ್ಲಿ ಸಾಹಿತ್ಯ, ಸಂಗೀತ, ಕಲೆ, ನರ್ತನ, ಜ್ಞಾನ, ವಿಜ್ಞಾನ ಇವೆಲ್ಲವುಗಳಿಗೂ ತವರು ಮನೆ ಅಂತ ಹೇಳಿದರೆ ತಪ್ಪಾಗಲಾರದು. ಅನೇಕ ಸಾಹಿತಿಗಳು, ಕಲಾವಿದರು ಈ ನಾಡಿನ ಕೀರ್ತಿಯನ್ನು ಬೆಳಗಿಸಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿಯೇ ಅನೇಕ ಜನ ಹೊಸಬರು ಕವಿಗಳು, ಸಾಹಿತಿಗಳು ಕೂಡ ಆ ಪರಂಪರೆಯನ್ನು ಉಳಿಸಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅಂಥವರಲ್ಲಿ ಉದಯೋನ್ಮುಖವಾಗಿರ್ತಕ್ಕಂಥ ಹಾಗೂ ಭರವಸೆಯ ಕವಿ, ಲೇಖಕ, ವಿಶೇಷವಾಗಿ ಗಜಲ್ ಕವಿಗಳನ್ನು ಬರೀತಿರ್ತಕ್ಕಂಥ ಮಮದಾಪುರ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮಮದಾಪುರ ಅವರೇ, ನಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸರ್ ನಮಸ್ತೆ. ಹೇಳಿ, ನಿಮ್ಮ ನಿನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಒಂದೇ ದಿನದಲ್ಲಿ 4 ಕೃತಿಗಳು ಬಿಡುಗಡೆ ಆಗಿದ್ದು ತುಂಬ ಹೆಮ್ಮೆಯ ಸಂಗತಿ. ಒಂದೇ ಕವನ ಸಂಕಲನ ಬಿಡುಗಡೆ ಮಾಡಬೇಕಾದ್ರೆ ಸಾಕಷ್ಟು ಪ್ರಯಾಸವನ್ನು ಪಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಮ್ಮೆಲೆ 4 ಕೃತಿಗಳನ್ನು ಬರೆದಿದ್ದೀರಿ. ಅದರಲ್ಲಿ ವಿಶೇಷವಾಗಿ ಈ ನಾಡಿನ ಅನೇಕ ಜನ ಶ್ರೇಷ್ಠ ಸಾಹಿತಿಗಳನ್ನು ಕರೆದು ಅವುಗಳನ್ನು ಕೃತಿಗಳ ಬಗ್ಗೆ ಮಾತನಾಡಿಸಿದ್ದು ತುಂಬ ಸ್ತುತ್ಯಾರ್ಹವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆ ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿವೆ, ಕವನ, ಕಾವ್ಯ, ಚುಟುಕು, ಸಣ್ಣ ಕಾವ್ಯ, ಹೀಗೆ ಕತೆ, ಕಾದಂಬರಿ, ಸಣ್ಣ ಕತೆ ಎಲ್ಲ ಇದೆ. ಈಗ ವಿಶೇಷವಾಗಿ ನೀವು ಗಜಲನ್ನು ಬರೆಯುವಂಥದ್ದು ಮತ್ತು ನಾಡಿನಲ್ಲಿ ಸ್ವಲ್ಪ ಹೆಚ್ಚಿಗೆ ನಿಮಗೆ ಪ್ರಚಾರವನ್ನು ತಂದು ಕೊಟ್ಟಿದ್ದೇ ಗಜಲ್ ಅಂತಕ್ಕಂಥದ್ದು ಕೂಡ ಸತ್ಯವಾಗಿರೋ ಹೇಳಿ. ಗಜಲ್ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಗಜಲ್ ಅಂತಕ್ಕ ಹಿಂದಿ, ಉರ್ದು ಅಂತೇಳಿ ನಾವು ಕೇಳ್ತೀವಿ. ಕನ್ನಡದಲ್ಲಿ ಗಜಲ್ ಅಂದರೆ ಅದರದ ರೀತಿಗಳು ಏನಿದೆ? ನಿಜ ಸರ್, ನಿನ್ನೆ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಕಾರ್ಯಕ್ರಮ, ಅದು ಕಾವ್ಯಕೂಟ ಕನ್ನಡ ಬಳಗ ರಾಜ್ಯ ವೇದಿಕೆ ಜೊತೆಗೇ ಗೋಕಾವಿ ಗೆಳೆಯರ ಬಳಗ ಮತ್ತು ಭಾವಯಾನ ಸಾಹಿತ್ಯ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ 4 ಕೃತಿಗಳ ಒಂದು ಬಿಡುಗಡೆ ಕಾರ್ಯಕ್ರಮ. ಅದರಲ್ಲಿ ನನ್ನ 4 ಕೃತಿಗಳಲ್ಲಿ ಕಣ್ಣೊಳಗಿನ ಕಣ್ಣು ಮಾಡತಕ್ಕಂಥದ್ದು ಒಂದು ಗಜಲ್ ಸಂಕಲನ. ಅದು ಕನ್ನಡದ ಮೊಟ್ಟಮೊದಲ ಜುಲ್ ಕಾವ್ಯ ಸಂಕಲನ ಅಂತ ಅದು ಹೆಸರು ಪಡೆದುಕೊಂಡಿತು. ಇನ್ನು ಈ ಗಜಲ್ ಬಗ್ಗೆ ನೀವು ಪ್ರಶ್ನೆ ಮಾಡಿದಿರಿ. ಗಜಲ್ ಇದೊಂದು ಮೂಲತಃ ಪರ್ಷಿಯನ್ ಒಂದು ಕಾವ್ಯ ಪ್ರಕಾರ. ಅದು ಕಾವ್ಯದ ರಾಣಿ ಅಂತ ಕನ್ನಡದಲ್ಲಿ ಕರೆಸಿಕೊಂಡಿದೆ. ಪರ್ಷಿಯದಿಂದ ಅದು ಉರ್ದುವಿಗೆ ಬಂತದು. ನಮ್ಮ ಭಾರತದಲ್ಲಿ ಉರ್ದುವಿಗೆ ಬಂತು. ಉರ್ದುವಿಗೆ ಬಂದ ನಂತರದಲ್ಲಿ ಹಿಂದಿದಲ್ಲಿ ಸಹಿತ ಅದು ಒಂದು ಪ್ರವೇಶ ಮಾಡ್ತದೆ. ಮೂಲಭೂತವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದು ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಮಾಧ್ಯಮ ಉರ್ದು, ಹೈದರಾಬಾದ್ ಕರ್ನಾಟಕ ಆ ಸಂದರ್ಭದಲ್ಲಿ. ಆವಾಗ
ಶಾಂತರಸರು ಅನ್ನತಕ್ಕಂಥ ಒಬ್ಬ ಕವಿ. ಅವರು ಉರ್ದು ಮಾಧ್ಯಮದಲ್ಲಿಯೇ ಕಲಿತು ಉರ್ದು ಸಾಹಿತ್ಯವನ್ನು ಓದಿಕೊಂಡಿರ್ತಕ್ಕಂಥ ಒಬ್ಬ ಕವಿ ಕನ್ನಡದಲ್ಲಿ ಗಜಲ್ ಕಾವ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಅವರು ಏನು ಮಾಡ್ತಾರೆ, ಪತ್ತರ ಪ್ರಯೋಗವನ್ನು ಮಾಡ್ತಾರೆ. ಉರ್ದು ಕಾವ್ಯವನ್ನು ಕನ್ನಡಕ್ಕೆ ಅವರು ತೆಗೆದುಕೊಂಡು ಬಂದು ಕನ್ನಡಕ್ಕೆ ಹೆಚ್ಚು ಅದನ್ನು ಒತ್ತು ಕೊಟ್ಟಿದ್ದರಿಂದಾಗಿ ಕನ್ನಡದಲ್ಲಿ ಗಜಲ್ ಪ್ರಕಾರ ಬರುತ್ತದೆ. ಸರಿ, ಈಗ ನೀವು ಗಜಲ್ ಬರಿಬೇಕಾದ್ರೆ ನೀವು ಯಾರಿಗೆ ಪ್ರಭಾವಿತಕ್ಕೆ ಒಳಗಾದ್ರಿ? ನಿಮ್ಮ ಮೇಲೆ ಗಜಲ್ಗೆ ಯಾವ ರೀತಿ ಪ್ರಭಾವ ಬರಲಿಕ್ಕೆ ಯಾಕೆ ನಿಮಗೆ ಪ್ರೋತ್ಸಾಹ ಕೊಡ್ತೀವಿ? ಅದೇ ಹೇಳಿದಲ್ಲ, ಈಗ ಶಾಂತರಸರ ಒಂದು ಪ್ರಯೋಗದಿಂದ ಅನೇಕ ಗಜಲ್ಕಾರರು ಕನ್ನಡ ನಾಡಿನಲ್ಲಿ ಹುಡ್ತಾರೆ. ಅದರ ಜೊತೆಗೇ ನಮ್ಮ ಕಾವ್ಯಕೂಟ ಕನ್ನಡ ಬಳಗ ಅನ್ನತಕ್ಕಂಥ ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಕೆಲವು ನಮ್ಮ ಅನೇಕ ಮಿತ್ರರು, ಹಿರಿಯರು ಕನ್ನಡದಲ್ಲಿ ಗಜಲ್ಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಅವರಿಂದ ನಾವು ಪ್ರಭಾವಿತರಾಗಿ ಕನ್ನಡದಲ್ಲಿ ಗಜಲ್ ಬರೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ಕರ್ನಾಟಕದಲ್ಲಿ ಗಜಲ್ ಅಂದ ತಕ್ಷಣ ನೆನಪಿಗೆ ಬರುವಂಥ ವ್ಯಕ್ತಿ ನೀವು ಅಂತ ತಿಳ್ಕೊಳ್ತೀರಿ? ಕನ್ನಡದಲ್ಲಿ ಗಜಲ್ ನೆನಪಿಗೆ ಬರ್ತಕ್ಕಂಥ ವ್ಯಕ್ತಿಗಳಂದರೆ ಅನೇಕರು ಅದರ. ಅದರಲ್ಲಿ ಮುಖ್ಯವಾಗಿ ನಮ್ಮ ಅಬ್ದುಲ್ ಹೈ ತೋರಣಗಲ್ ಅದಾರೆ, ನಿನ್ನೆ ಅವರು ಬಂದಿದ್ದರು. ಸಿದ್ದರಾಮ್ ಹನುಕಲ್ ಅದಾರೆ ಈ ಸದ್ಯಕ್ಕೆ. ಜೊತೆಗೆ ಸ್ವತಃ ಶಾಂತರಸರ ಮಗಳಾಗಿರ್ತಕ್ಕಂಥ ಎಚ್.ಎಸ್. ಮುಕ್ತಾಯಕ್ಕವ್ರನವರು, ಅವರು ಸಹಿತ ಭಾಳ ಪ್ರಮುಖವಾಗಿ ಎದ್ದು ಕಾಣತಕ್ಕಂಥ ವ್ಯಕ್ತಿಗಳು. ಅವರೇ ಕನ್ನಡದ ಶಿಸ್ತುಬದ್ಧವಾಗಿರ್ತಕ್ಕಂಥ ಮೊಟ್ಟ ಮೊದಲ ಗಜಲ್ ಕೃತಿ ತಂದಂಥವರು ಎಚ್.ಎಸ್. ಮುಕ್ತಾಯಕ್ಕನವರು. ಇವರೆಲ್ಲ ಬಹುತೇಕ ಇನ್ನೂ ಅನೇಕ ಜನ ಇದ್ದಾರೆ, ಅವರು ಪ್ರಮುಖವಾಗಿ ಕಾಣ್ತಾರೆ. ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಹಿತ ಅನೇಕ ಗಜಲ್ಕಾರರು ಗುರುತಿಸಿಕೊಂಡಿದ್ದಾರೆ. ಸರಿ, ಇದ್ರ ಜೊತೆಗೆ ನೀವು 4 ಕವನಗಳನ್ನು ಬಿಡುಗಡೆಗೊಳಿಸಿದ್ರಿ. ಆ 4 ಕವನಗಳನ್ನ ಬಿಡುಗಡೆಗೊಳಿಸಿಗೆ ಯಾರ್ಯಾರು ಬಂದಿದ್ರು ಇರ್ತೀರಿ? ಸರಿ ಸರ್, ಭಾಳ ಪ್ರಮುಖವಾಗಿರತಕ್ಕಂಥದ್ದು ಗದ್ಯ ಸುಗಂಧ ಅನ್ನತಕ್ಕಂಥ ಒಂದು ನನ್ನ ಲೇಖನಗಳ ಸಂಗ್ರಹ. ಅದನ್ನು ಬಿಡುಗಡೆ ಅದರ ಬಗ್ಗೆ ಕೆಂಪಣ್ಣವರು ಮಾತಾಡ್ತಾರೆ. ಕಣ್ಣುಳಿಗಿನ ಕಣ್ಣು ಅನ್ನತಕ್ಕಂಥ ಗಜಲ್ ಸಂಕಲನ ಬಗ್ಗೆ ನಮ್ಮ ಬಳ್ಳಾರಿಯ ಮುಂದಿರತಕ್ಕಂಥ ಅಬ್ದುಲ್ ಹೈ ತೋರಣಗಲ್ ಅವರು ಬಂದು ನಿನ್ನೆ ಮಾತಾಡಿದರು. ಈಶ್ವರನ ದೀಪಗಳ ಬಗ್ಗೆ ನಮ್ಮ ಬೆಳಗಾವಿಯಿಂದ ಶಿರೀಶ್ ಜೋಶಿ ಸರ್ ಅವರು ಬರ್ತಾರೆ. ಆಮೇಲೆ ಕಲ್ಲಿಗೂ ಮನಸ್ಸಿದೆ ಅನ್ನತಕ್ಕಂಥದ್ದು ಮಾನಂದ ಪಾಟೀಲ್ ಮಾತಾಡ್ತಾರೆ. ನಾನು ಕ್ಷಮಿಸಿ, PG ಕೆಂಪನವ್ರ ಬದಲಿಗೆ ಅವರು ಬರಲಿಕ್ಕೆ ಆಗಲಿಲ್ಲ. ನಮ್ಮ ಗದ್ಯ ಸುಗಂಧದ ಬಗ್ಗೆ ಶ್ರೀಮತಿ ನೀರಜಾ ಗಣಾಚಾರ್ಯ ಅವರು ಬಂದು ಮಾತಾಡ್ತಾರೆ. ಈ 4 ಕೃತಿಗಳನ್ನು ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಪ್ರಾಚಾರ್ಯರಾಗಿರ್ತಕ್ಕಂಥ ಮತ್ತು ವಿಶೇಷ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ BS ನಾವಿ ಅವರು 4 ಕೃತಿಗಳನ್ನು ಬಿಡುಗಡೆ ಮಾಡ್ತಾರೆ. ಇಲ್ಲ, ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ಗಮನಿಸಿದಂತಂದ್ರೆ, ಸರಿ, ಈ ಪುಸ್ತಕಗಳ ಕುರಿತಾಗಿ ಮಾತನಾಡ್ತಿರ್ತಕ್ಕಂಥವರು ಇಬ್ಬರು ಜನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಾಡಿನ ಖ್ಯಾತ ಸಾಹಿತಿಗಳು, ರಂಗಕರ್ಮಿಗಳು, ಗಜಲ್ಕಾರರು ಇದ್ರು. ಇನ್ನಿಬ್ಬರು ಜನ ಹೊಸದಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವು ಮಾತಾಡಿಸಿದ್ರೆ ಬಹಳ ಸುತ್ಯಾರವಾಗಿರ್ತಕ್ಕಂಥ ಬೆಳೆಸಬೇಕಾಗ್ತದೆ. ಆಮೇಲೆ ನಡೆದಿರ್ತಕ್ಕಂಥ ನಿಮ್ದು ಏನು ಕವಿಗೋಷ್ಠಿ ಇದೆ, ಸುಮಾರು 40ಕ್ಕೂ ಹೆಚ್ಚು ಜನ ಕವಿಗಳು ಭಾಗವಹಿಸಿದ್ರು. ಅದರಲ್ಲಿ ಕೂಡ ಈಗಾಗಲೇ 10-20 ವರ್ಷಗಳಿಂದ ಕವಿತೆಗಳನ್ನು ಬರೆಯುವಂತಹ ವ್ಯಕ್ತಿಗಳು ಇದ್ರು. ಇತ್ತೀಗೆ ತಾನೇ ಕವಿತೆಗಳನ್ನು ಬರೆಯುವಂತಹ ವ್ಯಕ್ತಿಗಳು ಇದ್ರು. ಪ್ರೋತ್ಸಾಹ ಕೊಡಬೇಕು. ಅದು ನಿಮಗೆ ಈ ಮನಸ್ಸಿನಲ್ಲಿ ಹೇಗೆ ಬಂತು ಹೊಸದಾಗಿ ಅವಕಾಶ ಕೊಡೋದು? ಅಂದರೆ ಈಗ ನೋಡ್ರಿ, ನಾವು ಉಳುಮೆ ಮಾಡಲಿಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಇರತಕ್ಕಂಥದ್ದು ಎತ್ತನ್ನು ಜೋಡಿಸ್ತೀವಿ, ಜೊತೆಗೆ ಹೋರಿಯನ್ನು ಜೋಡಿಸ್ತೀವಿ ನಾವು ಅಲ್ವಾ? ಹಾಗೆ ಹಿರಿಯ ಕವಿಗಳು ಅಲ್ಲಿ ಬಂದು ವಾಚನ ಮಾಡೋದ್ರಿಂದಾಗಿ ಉದಯೋನ್ಮುಖ ಕವಿಗಳು ಸಹಿತ ಅವ್ರ ಕವಿತೆಗಳನ್ನು ಕೇಳ್ತಾರೆ, ತಾವು ಸಹಿತ ಒಂದು ಸುಧಾರಣೆಗೆ ಅವರು ಅಳವಡಿಸಿಕೊಳ್ತಾರೆ. ಹೀಗಾಗಿ ನಾವು ಹಿರಿಯ ಕವಿಗಳ ಜೊತೆಗೆ ಹೊಸ ಕವಿಗಳನ್ನು ಸಹಿತ ನಾವು ಇಟ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ಕವಿಗೋಷ್ಠಿ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳ ಕಾರ್ಯಕ್ರಮ ಅಂತಂದ್ರೆ ಜನ ಸೇರೋದು ಇವತ್ತಿನ ದಿನಮಾನಗಳಲ್ಲಿ ಬಹಳಷ್ಟು ಕಡಿಮೆ ಅಂತ ಅನಿಸ್ತದೆ. ಆದರೂ ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ, ನಿನ್ನೆ ಶಿಕ್ಷಕರು ಎಲ್ಲರೂ ಕೂಡ, ಕೃಷಿಕಾರ ಹಿಡ್ಕೊಂಡು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ರು. ಬಹಳಷ್ಟು ಜನ ಭಾಗವಹಿಸಿದ್ರು. ಈ ಒಂದು ಕಾರ್ಯಕ್ರಮ ನೋಡಿದಾಗ ನಿಮಗೆ ಏನಿಸ್ತದೆ ಮುಂದಿನ ಸಾಹಿತ್ಯಿಕ ಚಟುವಟಿಕೆಗಳು? ಹೌದು ಸರ್, ಅದು ಬಹಳ ಖುಷಿ ಕೊಡ್ತಕ್ಕಂಥದ್ದು. ಯಾಕಂತಂದ್ರೆ ನಿರೀಕ್ಷೆಗೆ ಮೀರಿ ಸುಮಾರು 200ಕ್ಕೆ ಸಮೀಪ ಇರತಕ್ಕಂಥ ಒಂದು ಜನ ನಿನ್ನೆ ಕೂಡಿದ್ರು. ಭಾಳ ಖುಷಿ ಕೊಡ್ತದೆ. ವಿಶೇಷವಾಗಿ ಶಿಕ್ಷಕರಿದ್ದರು, ಆಮೇಲೆ ಶಿಕ್ಷಣಾಧಿಕಾರಿ ಇರತಕ್ಕಂಥ ಬಳೆಗಾರ ಸಾಹೇಬರಿದ್ದರು. ಭಾಳ ಖುಷಿ ಕೊಡ್ತದೆ. ಆಮೇಲೆ ಯಾಕಪ್ಪ ಅಂತಂದ್ರೆ ಮುಂದಿನ ಜನಕ್ಕೆ ನಾವು ಸಾಹಿತ್ಯದ ಅಭಿರುಚಿಯನ್ನು, ಕವಿತ್ವದ ಅಭಿರುಚಿಯನ್ನು ನಾವು
ಬಿಂಬಿಸಬೇಕಾಗ್ತದೆ ಮತ್ತು ತೆಗೆದುಕೊಂಡು ಹೋಗ್ತಕ್ಕಂಥ ಗುರುತರ ಜವಾಬ್ದಾರಿ ನಮ್ಮ ಸಾಹಿತಿಗಳ ಮೇಲಿದೆ. ಆದ್ದರಿಂದ ಆ ನಿಟ್ಟಿನೊಳಗೆ ಜಾಸ್ತಿ ನಾವು ಜನರನ್ನು ಬಂದಿದ್ದು ನಮಗೆ ಖುಷಿ ಕೊಡ್ತು. ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನಿನ್ನೆ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಷಯ ಭಾಳಷ್ಟು ಚರ್ಚೆಗೆ ಬಂತು. ಗೋಕಾವಿಯಲ್ಲಿ ಸಾಹಿತ್ಯಿಕವಾಗಿ ಚಟುವಟಿಕೆಗಳು, ಕವನ, ಕಾವ್ಯ ಎಲ್ಲ ಇದೆ. ಅದರ ರಂಗ ಒಂದು ಕಲೆ ಇಲ್ಲಿ ಬಹುಶಃ ಇಲ್ಲ ಅಂತಲೇ ಅನ್ಕೋಬಹುದು. ಆದರೆ ಸಾಕಷ್ಟು ಜನ ರಂಗಕರ್ಮಿಗಳು ಅಥವಾ ಕಲಾವಿದರು ಇದ್ದಾರೆ. ಅದನ್ನು ಮುನ್ನೆಲೆಗೆ ತರಬೇಕು, ನಾನು ಎಲ್ಲ ಸಹಾಯ ಮಾಡ್ತೇನೆ ಅಂತ ಜಯಾನಂದ ಮುನ್ನೂರು ಹೇಳಿ. ಹೌದು ಹೌದು, ನಿಜ. ಅದರ ಬಗ್ಗೆ ತಾವು ಹೇಳ್ತೀರಿ? ಜಯಾನಂದ ಮುನ್ನೂರು ಸಾಹೇಬ್ರ ಬಗ್ಗೆ ನಾವು ಮಾತಾಡಬೇಕಂತಂದ್ರೆ ಭಾಳ ಅತ್ಯಂತ ಸರಳ ಮತ್ತು ಸಹೃದಯ ವ್ಯಕ್ತಿ. ಈ ಗೋಕಾಕದಲ್ಲಿ ಇರತಕ್ಕಂಥ ಕಲೆ ಸಾಹಿತ್ಯದ ಬಗ್ಗೆ ಒಳ್ಳೆಯ ಅಭಿರುಚಿ ಇರತಕ್ಕಂಥ ವ್ಯಕ್ತಿ. ಅವರು ರಂಗಕಲೆ ಬಗ್ಗೆ ಏನೇ ನೀವು ಪ್ರಯೋಗ ಮಾಡಿದರೂ ಸಹಿತ, ಅಭಿನಯ ಮಾಡಿಸಿದ್ರು ಸಹಿತ ಎಲ್ಲ ರೀತಿಯ ಸಹಕಾರವನ್ನು ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾರಲ್ಲ, ಅದು ನಿಜಕ್ಕೂ ಖುಷಿ ಕೊಡ್ತಕ್ಕಂಥದ್ದು. ಅಂಥವರು ನಮ್ಮ ಗೋಕಾಕಕ್ಕೆ ಅವಶ್ಯಕತೆ ಇತ್ತು. ಅವರು ಒಲಿದದ್ದು, ಅವ್ರು ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ನಾನು ತಿಳ್ಕೊತೀನಿ. ಧನ್ಯವಾದಗಳು ಈಶ್ವರ ಮಮದಾಪುರ ಅವರೇ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಂಡು ಬಂದಿರತಕ್ಕಂಥದ್ದು, ಬಳ್ಳಾರಿಯಿಂದ ಅಬ್ದುಲ್ ಹೈ ತೋರಣಗಳು ಬಂದ್ರಲ್ಲ, ಸೊ ದೂರದ ಬಿಸಿಲುನಾಡಿಂದ ಬಂದಿರತಕ್ಕಂಥ ವ್ಯಕ್ತಿ ಆ ಗಜಲ್ದಲ್ಲಿ ಇಟ್ಟಿರತಕ್ಕಂಥ ಆ ಪ್ರೀತಿ ಈ ಗಜಲ್ ಕವಿಯವರಿಗೆ ಅವರು ಬರ್ತಕ್ಕಂಥದ್ದು ಒಂದು ಪ್ರೀತಿಯ ಜಕ್ಕೊಂದು ಬಂತು. ವಿಶೇಷವಾಗಿ ಬಳ್ಳಾರಿ ಬಂದಿರತಕ್ಕಂಥ ಅಬ್ದುಲ್ ಹೈ ತೋರಣಗಳ ಬಗ್ಗೆ, ಅವ್ರ ಬಗ್ಗೆ ನಾನು ಎಲ್ಲ ಗಜಲ್ಕಾರ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲೇ ದೂರದ ಧಾರವಾಡದಿಂದ ಕೇವಲ ಒಂದು ಕವನವನ್ನು ವಾಚನ ಮಾಡಲಿಕ್ಕೆ ಹೆಣ್ಮಗಳು ಕೇವಲ ಒಂದು ಕವನ ವಾಚನ ಮಾಡಲಿಕ್ಕೆ ಮುಂಜಾನೆಯಿಂದ ಸಾಯಂಕಾಲವರೆಗೆ ಕಾದಿದ್ರು. ಹೌದು, ಎಸ್ ಎ ಚಿನ್ನಾಪುರ್ ಅಂತ ಆ ಹೆಣ್ಮಗಳು ಹುಬ್ಬಳ್ಳಿಯಿಂದ ಬರ್ತಾರೆ ಒಂದು ಕವಿತೆಯನ್ನು ವಾಚನ ಮಾಡಲಿಕ್ಕೆ. ಆಮೇಲೆ ನಮ್ಮ ಶಮಾ ಜಮಾದಾರ ಬರ್ತಾರೆ ಗಜಲ್ಲವನ್ನು ವಾಚನ ಮಾಡಲಿಕ್ಕೆ. ಇವೆಲ್ಲ ಸುಮಾರು ಒಂದು 7-8 ಜನ ಬೆಳಗಾವಿ ಮತ್ತು ಹುಬ್ಬಳ್ಳಿ ಬೇರೆ ಬೇರೆ ಭಾಗದಿಂದ 8 ಜನ ಬರ್ತಾರೆ ತಮ್ಮ ಗಜಲನ್ನು ವಾಚನ ಮಾಡಲಿಕ್ಕೆ, ಕವಿತೆಯನ್ನು ವಾಚನ ಮಾಡಲಿಕ್ಕೆ. ವಿಶೇಷವಾಗಿ ಗಜಲ್ ಅದ್ಭುತವಾಗಿರತಕ್ಕಂಥ ಸಶಕ್ತ ಗಜಲ್ಗಳನ್ನು ವಾಚನ ಮಾಡಿದರು ಅಂತ ತಿಳ್ಕೊಂಡು ಅವತ್ತು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪುಷ್ಪಾ ಮುರುಗಡವರು ಉಲ್ಲೇಖ ಮಾಡ್ತಾರಲ್ಲ. ಆದ್ದರಿಂದ ಈ ಗೋಕಾವಿನಾಡಿನಲ್ಲಿ ಮತ್ತು ಬೆಳಗಾವಿಯಲ್ಲಿ ಗಜಲ್ ಬಗ್ಗೆ ಒಂದು ರುಚಿಯನ್ನು ಹಚ್ಚಲಿಕ್ಕೆ ಆ ಮಾತು ಶಕ್ತಿಯನ್ನು ಕೊಡ್ತದೆ, ಪುಷ್ಟಿಯನ್ನು ಕೊಡ್ತದೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ಈಶ್ವರ ಮಮದಾಪುರ ಅವರೇ. ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಮಗೆ ತಿಳಿಪಡಿಸೋದು ಏನಂತಂದರೆ, ಈ ಹಿಂದೆ ಸಾಕಷ್ಟು ಜನ ನಮ್ಮ ಸಾಹಿತಿಗಳು ಆಗಿ ಹೋಗಿದ್ದಾರೆ, ಗೋಕಾವಿ ನಾಡು ಬೆಳಗಿದ್ದಾರೆ. ಅದರ ಜೊತೆಗೆ ನಮ್ಮ ಅಕ್ಕಿಯವರು ಇರ್ಬೋದು, ನಾವಲ್ಗಿರ್ಬೋದು, ಮಂಗಿಯವರು ಇರ್ಬೋದು, ಇವರ ನಂತರ ಏನು ಅಂತಕ್ಕಂಥ ಪ್ರಶ್ನೆ ಭಾಳ ದಿವಸದಿಂದ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಭರವಸೆಯ ಬೆಳಕು ಅಂತ ಹೇಳ್ಬೋದು. ಇವತ್ತಿಗೆ ಹೊಸ ಕವಿಗಳು ಕೂಡ ಹುಟ್ಕೊಳ್ತಾ ಇದ್ದಾರೆ. ಗೋಕಾವಿಗೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ನಾಡಿನ ಜನರನ್ನು ಈ ಕಡೆಗೆ ಬರಸೆಳೆಯುವಂಥ ಒಂದು ಶಕ್ತಿ ಗೋಕಾವಿ ಸಾಹಿತ್ಯ ವಲಯಕ್ಕೂ ಇದೆ. ಮುಂಬರುವಂಥ ದಿವಸಗಳಲ್ಲಿ ಈ ಒಂದು ನಿಟ್ಟಿನಲ್ಲಿ ಸಾಹಿತ್ಯಿಕವಾಗಿ ಮತ್ತು ರಂಗಕಲೆಯಲ್ಲೂ ಕೂಡ ಮತ್ತು ಸಾಂಸ್ಕೃತಿಕವಾಗಿ ಕೂಡ ಗೋಕಾವಿ ಇನ್ನೂ ಹೆಚ್ಚಿಗೆ ಬೆಳೆಯಲಿ ಅಂತಕ್ಕಂಥದ್ದು ನಮ್ಮ ಒಂದು ವಾಹಿನಿ ಒಂದು ಹಾರೈಕೆಯನ್ನು ಮಾಡ್ತಾ ಇದೆ. ಮತ್ತು ಹೆಚ್ಚಿನ ಕವಿಗಳು, ಹೊಸದಾಗಿರ್ತಕ್ಕಂಥ ಕವಿಗಳು ಇಂಥ ಅವಕಾಶವನ್ನು ಬಳಸ್ಕೋಬೇಕು, ತಾವು ಕೂಡ ಸಾಹಿತ್ಯ ಕೃಷಿಯಲ್ಲಿ ಮುಂದೆ ಬರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ಅವತ್ತು ಆಗಮಿಸಿರತಕ್ಕಂಥ ಮಾನ್ಯ ಶಿಕ್ಷಣಾಧಿಕಾರಿ ಜಿ ಬಿ ಬೆಳಗಾರ್ ಇರ್ಬೋದು, ನಮ್ಮ ಆತ್ಮೀಯ ಒಡನಾಡಿ ಮಾಂತೇಶ್ ತಾಂಶೀರ್ ಇರ್ಬೋದು, ಭಾರತೀಯ ಮಧುಮಾವಿ ಇರ್ಬೋದು, ಬಸವರಾಜ್ ಕಾನಪ್ಪನವ್ರು ಇರ್ಬೋದು, ಹಾಗೆ ಮಿತ್ರರಾಗಿರ್ತಕ್ಕಂಥ ನರಸಿಂಹನ ಗುರು ಪೂಜಾರಿ ಇರ್ಬೋದು, ವಿಶೇಷವಾಗಿ ನಮ್ಮ ರಾಮಚಂದ್ರ ಕಾಕಡೆ ಅವರು ಭಾಳ ಅದ್ಭುತವಾಗಿ ನಿರೂಪಣೆ ಮಾಡಿದರು, ನಿರ್ವಹಿಸಿದರು, ಅವರಿಗಿರ್ಬೋದು, ಜಯಾನಂದ್ ಮಾದರ್ ಅವರು ಇರ್ಬೋದು. ಒಟ್ಟಾರೆಯಾಗಿ ಅವರಿವರನ್ನದೇ ನಮಗೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ನಮ್ಮ ಕಾವಿಕೂಟ ಬಳಗದ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಅವರನ್ನು ಸ್ಮರಿಸಿಕೊಳ್ತೀನಿ. ಸರ್, ತಮಗೂ ಸಹಿತ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮ ಈಗ ಸಾಹಿತ್ಯಿಕ ಕೃತಿ ಹೀಗೆ ಚಟುವಟಿಕೆ ಕೃಷಿ ಮುಂದುವರಿಲಿ, ಇನ್ನೂ ಹೆಚ್ಚಿನ ಕೃತಿಗಳು ನಿಮ್ಮಿಂದ ಬರಲಿ. ವಿಶೇಷವಾಗಿ ಅಂತಂದರೆ ತಾವು ಎಲ್ಲ ರಂಗಗಳಲ್ಲಿಯೂ ಕೂಡ ಚುಟುಕನ್ನು ಬರಿತೀರಿ, ದ್ವಿಪದಿಗಳನ್ನು ಬರಿತೀರಿ, ಹೈಕಗಳನ್ನು ಬರಿತೀರಿ, ಗಜಲ್ಗಳನ್ನು ಬರಿತೀರಿ. ಇನ್ನೊಂದು ನಾನು ಹೇ ರಾಮ್ ಸೀತಾರಾಮ್ ಮೂಲಕವಾಗಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಈಶ್ವರನ ದ್ವಿಪದಿಗಳು ಅಂತಕ್ಕಂಥದ್ದು ನಮ್ಮ ಜೋತಾವರ್ ಸರ್ ಬಹಳ ಮೆಚ್ಚಿಕೊಂಡಿರ್ತಕ್ಕಂಥದ್ದು. ಅವರು ಬಹುತೇಕವಾಗಿ ನನ್ನ ಕಾಮೆಂಟ್ಗಳನ್ನು ಅಭಿಪ್ರಾಯ ವ್ಯಕ್ತಪಡಿಸಿರ್ತಾರೆ. ಈಶ್ವರನ ದ್ವಿಪದಿಗಳು ವಿಶೇಷವಾಗಿ ಇವತ್ತು ಜಿಲ್ಲೆಯ ಆ ಕಡೆಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ, ವಿಶೇಷವಾಗಿ ಸ್ಕೂಲುಗಳಲ್ಲಿ, ಹುಬ್ಬಳ್ಳಿಯಲ್ಲಿ ಸೋಮನಾಥ ದೇವಾಲಯದ ಮೇಲಿನ ಮೇಲೆ ಅಲ್ಲಿ ಕೋಟೆಗಳನ್ನು ಮಾಡ್ತಾರೆ.
ಅಂದರೆ ಈಶ್ವರ ದ್ವಿಪದಿಗಳು ನೀನು ಶಿರಿ ಜೋಶಿ ಹದಿನೇಳರು ಈ ಈಶ್ವರ ದ್ವಿಪದಿಗಳನ್ನ ನಾನು ಓದಿರೋದು ನಿನ್ನ ಅಭಿಮಾನಿಯನ ಆದ್ನಿ ಅಂತಕ್ಕಂಥದ್ದು ಅದರ ಭಾಳ ಖುಷಿ ಪಡ್ತದೆ. ಈಶ್ವರ ದ್ವಿಪದಿಗಳು ಭಾಳ ಸಶಕ್ತವಾಗಿ ಬರ್ತಾ ಇರ್ತಕ್ಕಂಥ ಅನೇಕರ ಅಭಿಪ್ರಾಯ ಬರ್ತಾ ಇದೆ. ಸೊ ನಾವು ಅವರೆಲ್ಲರ ಒಂದು ಆ ಚೇತನಕ್ಕೆ ನಾನು ಆ ದ್ವಿಪದಿಗಳನ್ನು ಮತ್ತೆ ಮುಂದುವರಿಸ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದ. ತುಂಬ ತುಂಬ ಧನ್ಯವಾದಗಳು ಶಿವಮೊಗ್ಗದ. ಆದಮೇಲೆ ಇಲ್ಲಿವರೆಗೆ ನಮ್ಮ ಈಶ್ವರ್ ಮಮದಾಪುರ ಅವರ ಮತ್ತು ರಾಮಚಂದ್ರ ಕಾಕಡೆ ಅವರ ಸಂಭಾಷಣೆ ಕೇಳಿದಿರಿ ನೀವು. ಆ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದಿದ್ದನ್ನು ಪೂರ್ತಿಯಾಗಿ ನಿಮ್ಮ ಮುಂದೆ ಬಿಡಿಸಿ ಹೇಳಿಬಿಟ್ಟಿದ್ದಾರೆ. ನಾನು ಹೇಳುವಂಥದ್ದು ಏನೂ ಇಲ್ಲ. ಆದರೆ ಈ ಕಾರ್ಯಕ್ರಮ ಚೆನ್ನಾಗಿ ನಡೆದ ಅನ್ನೋದು ಮಾತ್ರ ಇದರಿಂದ ಸ್ಪಷ್ಟ ಆಗ್ತಾಯಿದೆ. ನಿಮಗೆ ಆಗಿರಬೇಕು, ನಿಮಗೆ ಅನಿಸಿರ್ಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ಒಳ್ಳೆಯ ಕಾರ್ಯಕ್ರಮ ನೋಡ್ತಾ ಇರಿ, ನೋಡಿ ಪ್ರೋತ್ಸಾಹಿಸ್ತಾ ಇರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಸರಿ ಇರಲಿ ತಪ್ಪಿರಲಿ, ವಿರೋಧ ಇರಲಿ ಪರ ಇರಲಿ, ಇದು ನಿಮ್ಮ ಹಕ್ಕು. ನೀವು ತಿಳಿಸ್ತಾ ಇದ್ದರೆ ನಮಗೂ ಮುಂದಿನ ಸಲ ಇನ್ನಷ್ಟು ಏನೇನು ಚೇಂಜ್ ಮಾಡ್ಬೋದು, ಜನಕ್ಕೆ ಮುಟ್ಟುವಂಥ ಕೆಲಸಗಳನ್ನ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋ ಸಹಿತ ನಮ್ಮ ಒಂದಿಷ್ಟು ಅಭಿಪ್ರಾಯ ಮೂಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.